ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇಂದಿನ ವಿಡಿಯೋಗಳಲ್ಲಿ ನಾನು ವಿತ್ ಲೈನಿಂಗ್ ಬ್ಲೌಸ್ ನ ಯಾವ ರೀತಿ ಕಟ್ ಮಾಡೋದು ಹಾಗೆ ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅನ್ನೋದನ್ನ ತೋರಿಸಿದ್ದೆ. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಆ ಬ್ಲೌಸ್ ನ ಫಿನಿಶಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಬಟ್ ಈ ವಿಡಿಯೋದಲ್ಲಿ ನಾನು ಒಬ್ರು ಸಿಸ್ಟರ್ ಪ್ಲೇನ್ ಬ್ಲೌಸ್ ಕಟಿಂಗ್ ನ ತೋರಿಸಿ ಅಂತ ಹೇಳಿದ್ರು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಯಾವ ರೀತಿ ಸಿಂಪಲ್ ಆಗಿ ಪ್ಲೇನ್ ಬ್ಲೌಸ್ ನ ಕಟ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಹಾಗೆ ತುಂಬಾ ಜನ ಎಲ್ಲಾ ಸೈಜಸ್ ಬ್ಲೌಸ್ ಕಟಿಂಗ್ ತೋರಿಸಿ ಅಂತ ಕೇಳ್ತಾ ಇದ್ದೀರಾ. ಈ ಪ್ಲೇನ್ ಬ್ಲೌಸ್ ಕಟಿಂಗ್ ಆದ್ಮೇಲೆ ನೆಕ್ಸ್ಟ್ ವಿತ್ ಲೈನಿಂಗ್ ಬ್ಲೌಸ್ ಏನಿದೆ ಅದು ಫಿನಿಶಿಂಗ್ ಆದ್ಮೇಲೆ ನಾನು ಎಲ್ಲಾ ಸೈಜ್ದು ಬ್ಲೌಸ್ ಕಟಿಂಗ್ ನ ತೋರಿಸ್ತಾ ಹೋಗ್ತೀನಿ. ಹಾಗೆ ನಾನ್ ಮಾಡ್ತಿರೋ ವಿಡಿಯೋಗಳಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗ್ತಿಲ್ಲ ಅಂದ್ರೂ ಕಮೆಂಟ್ ಮಾಡಿ, ಅರ್ಥ ಆಗ್ತಾ ಇದೆ ಅಂದ್ರೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನ್ ಮಾಡೋ ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ಲೈಕ್ ಮಾಡಿ ವಿಡಿಯೋಗೆ, ಯಾಕಂದ್ರೆ ಮುಂದೆ ನಾನು ವಿಡಿಯೋ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ನೀವು ಲೈಕ್ ಮಾಡಿದ್ರೆ. ಸೊ ಹಾಗಾಗಿ ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಪ್ಲೇನ್ ಬ್ಲೌಸ್ ಈ ತರ ಇರುತ್ತಲ್ವಾ, ಈ ಪೀಸ್ ನ ಈ ರೀತಿ ಟರ್ನ್ ಮಾಡ್ಕೊಳ್ಬೇಕು. ನೀವು ನೋಡಿ, ಈ ತರ ಟರ್ನ್ ಮಾಡ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮ್ದು ಬ್ಲೌಸ್ ತಗೊಂಡು ಬಾಡಿ ಮೆಜರ್ಮೆಂಟ್ ತಗೊಳಕ್ಕೆ, ಅಂದ್ರೆ ದೇಹದ ಸುತ್ತಳತೆ ತಗೊಳ್ಳೋದಕ್ಕೆ ನಿಮ್ಮ ಬ್ಲೌಸ್ ಅಲ್ಲಿ ಇಲ್ಲಿ ಸ್ಟಿಚ್ ಮಾಡಿರ್ತಾರಲ್ವಾ ಸೈಡ್ ಅಲ್ಲಿ, ಇಲ್ಲಿಂದ ಉಪ್ಪಟ್ಟಿಗೆ ಎಷ್ಟಿದೆ ನೀವು ಮೆಜರ್ಮೆಂಟ್ ನ ತಗೊಳ್ಬೇಕು. ನೋಡಿ, ಈ ತರ ತಗೊಂಡ್ರೆ ನಂದು 8 ಬರ್ತಾ ಇದೆ. ನಿಮ್ದು ಎಷ್ಟಿದೆ ನೋಡಿ. ನಂದು ಬಾಡಿ ಮೆಜರ್ಮೆಂಟ್ ಬಂದು 8 ಇಂಚ್ ಬರ್ತಾ ಇದೆ. ಅದಕ್ಕೆ 2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ನಿಮ್ದು ಎಷ್ಟಿದೆ ನೋಡ್ಬಿಟ್ಟು ಅದಕ್ಕೆ 2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ನೋಡಿ, ಈ ತರ ಫೋಲ್ಡ್ ಮಾಡ್ಕೊಂಡಿರೋ ಕ್ಲಾತ್ ಕರೆಕ್ಟಾಗಿ ನೀವು 10 ಇಂಚಷ್ಟು ತಗೊಳ್ಬೇಕು. ಅಂದ್ರೆ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡಿರ್ತೀರಲ್ವಾ, ನಿಮ್ದು ಎಷ್ಟಿದೆ ಬಂದಿದೆ ನೋಡ್ಬಿಟ್ಟು ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ನಂದು 8 ಇಂಚ್ ಬಂದಿತ್ತು, ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 10 ಇಂಚ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಕ್ಲಾತ್ ನ ಇಲ್ಲಿ ಮಧ್ಯೆ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ನೀವು ಕರೆಕ್ಟಾಗಿ ಸಮಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಹಿಂಗೆ ಹಾಕೊಳ್ಬೇಕು. ಬಟ್ಟೆನ ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗೆ ಟರ್ನ್ ಮಾಡಿ ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದು ಈ ಕಡೆದು ಕಟ್ ಮಾಡ್ಕೊಳ್ಬೇಕು. ನೀವು ಸಮಕ್ಕೆ ಇಲ್ಲಿ ಕ್ಲಾತ್ ಇದೆಯಲ್ಲ, ಇದ್ರ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮ್ ಬ್ಲೌಸ್ ತಗೊಂಡು ನೆಕ್ ವಿಡ್ತಿಗೋಸ್ಕರ ಶೋಲ್ಡ್ರಿಂದ ಎಷ್ಟಿದೆ ಮೆಜರ್ಮೆಂಟ್ ತಗೊಳ್ಳಿ. ನೋಡಿ, ಈ ತರ ಶೋಲ್ಡ್ರಿಂದ ಮೆಜರ್ಮೆಂಟ್ ತಗೊಂಡ್ರೆ ನಂದು 2 ಬರ್ತಾ ಇದೆ. ನಿಮ್ದು ಎಷ್ಟು ಬರ್ತಿದೆ ಚೆಕ್ ಮಾಡ್ಕೊಳ್ಳಿ. ನೆಕ್ ವಿಡ್ತ್ ನಿಮ್ಗೆ 2 ಬರ್ತಾ ಇದ್ರೆ 1/2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ನೀವು 2.5 ಇಂಚಸ್ ಆಗುತ್ತೆ. ನಿಮ್ದು ಎಷ್ಟು ಬಂದಿದೆ ನೋಡ್ಬಿಟ್ಟು 1/2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಎಕ್ಸ್ಟ್ರಾ ಸೇರಿಸ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಮೊದಲು. ನೋಡಿ, ಈ ತರ 2.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಿಮ್ ಬ್ಲೌಸ್ ತಗೊಂಡು ನಿಮ್ದು ನೆಕ್ ಲೆಂತ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಈ ತರ ಇಲ್ಲಿ ಶೋಲ್ಡರ್ ಹತ್ರ ಸ್ಟಿಚ್ ಆಗಿರುತ್ತಲ್ಲ, ಅಲ್ಲಿಗೆ ಇಟ್ಕೊಂಡ್ಬಿಟ್ಟು ಈ ತರ ನೀವು ಮೆಜರ್ಮೆಂಟ್ ತಗೊಳ್ಬೇಕು. ನೋಡಿ, 6 ಬರ್ತಾ ಇದೆ. ಹಂಗೂ ಗೊತ್ತಾಗಲಿಲ್ಲ ಅಂದ್ರೆ ಈ ತರ ಟೇಪ್ನ ಫೋಲ್ಡ್ ಮಾಡ್ಕೊಳ್ಬೇಕು. ನೀವು ಕರೆಕ್ಟಾಗಿ ಈ ತರ ಫೋಲ್ಡ್ ಮಾಡ್ಕೊಂಡ್ರೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ನಂದು 6 ಇಂಚ್ ಬರ್ತಾ ಇದೆ. ನೀವು ಅಷ್ಟೇ ಎಷ್ಟಿದೆ ನೋಡ್ಬಿಟ್ಟು ಇಲ್ಲಿಂದ ಇಟ್ಕೊಂಡು ಇಲ್ಲಿಗೆ 6 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ದು ಡೀಪ್ ಎಷ್ಟಿದೆ ನೋಡ್ಬಿಟ್ಟು ಲೆಂತ್ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ, 8 ಇಂಚು. ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇಲ್ಲಿ ನೆಕ್ ಬಿಡ್ತು ಎಷ್ಟು ತಗೊಂಡಿದ್ರೆ ಅಷ್ಟೇನೆ ಇಲ್ಲಿ 2.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೊಳ್ಳಿ. ನೋಡಿ, ಈ ತರ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಶೋಲ್ಡರ್ ಬಿಡ್ತಿಗೆ 3 ಇಂಚ್ನ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ 3 ಇಂಚ್ನ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಎಲ್ಲರಿಗೂ ಸೇಮ್ 3 ಇಂಚೇ ಬರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ. ಸೊ ಹಾಗಾಗಿ ಇಲ್ಲಿಂದ ಇಲ್ಲಿಗೆ 3 ಇಂಚ್ನ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೀವು ಆರ್ಮಲ್ ಮಾರ್ಕಿಂಗ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಅದು ಹೇಗೆ ಅಂದ್ರೆ, ಇಲ್ಲಿ ನೆಕ್ ಬಿಡ್ತು ಎಷ್ಟು ತಗೊಂಡಿರ್ತೀರಾ, 2.5 ಇಂಚ್ ತಗೊಂಡಿರ್ತೀರಲ್ವಾ. ನೆಕ್ಸ್ಟ್ ಶೋಲ್ಡರ್ಗೆ 3 ತಗೊಂಡಿರ್ತೀರಾ. ಸೊ ಅವೆರಡನ್ನೇ ನೀವು ಕೂಡ್ಕೊಳ್ಬೇಕಾಗುತ್ತೆ. ಕೂಡಿದ್ರೆ 5.5 ಬರುತ್ತೆ. 5.5 ಇಂಚ್ಗೆ ನೀವು 1/2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಂಡು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು 6 ಇಂಚು. ಸೊ ಇವೆರಡು ಕೂಡಿದಾಗ ನಿಮ್ಗೆ ಎಷ್ಟು ಬರುತ್ತೆ ಅದಕ್ಕೆ ನೀವು 1/2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಇಲ್ಲಿಗೆ 6 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕೊಳ್ಳಿ ಈ ತರ. ಆಮೇಲೆ ಈ ಕಡೆ ಒಂದು ಲೈನ್ ಹಾಕೊಳ್ಳಿ. ಈ ತರ ಆರ್ಮೋಲ್ಡ್ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಶೇಪ್ ತೆಗೆಯೋದಕ್ಕೋಸ್ಕರ ಮೊದಲು ನೀವು ಇಲ್ಲಿ 1.5 ಇಂಚಸ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ 1.5 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಹಂಗೆ ಡೌನ್ ಬಂದ್ಬಿಟ್ಟು ಇಲ್ಲಿ 1 ಇಂಚಸ್ನ ಮಾರ್ಕ್ ಮಾಡ್ಕೊಳ್ಬೇಕು. ಈ ತರ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮ್ಗೆ ಶೇಪ್ ತೆಗೆಯೋದಕ್ಕೆ ಈಸಿ ಆಗ್ಬೇಕಂದ್ರೆ ಇಲ್ಲೇನು ನೀವು ಲೈನ್ ಹಾಕೊಂಡಿರ್ತೀರಾ ಅದಕ್ಕೆ ಕರೆಕ್ಟಾಗಿ ಅರ್ಧ ಭಾಗಕ್ಕೆ ನೀವು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಅಂದ್ರೆ 6 ಇಂಚ್ಗೆ ಮಾರ್ಕಿಂಗ್ ಮಾಡ್ಕೊಂಡ್ರೆ 3ಕ್ಕೆ ಇಲ್ಲ 3.5ಗೆ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ನೀವು ಈ ತರ ಮಾರ್ಕ್ ಮಾಡ್ಕೊಂಡು ಮೊದಲು ಈ ತರ ಶೇಪ್ ತಕ್ಕೊಂಡ್ಬಿಡಿ.
ನೋಡಿ ಈ ತರ ಒಂದು ಶೇಪ್ ತಕೊಂಡ್ಬಿಡಿ. ನೆಕ್ಸ್ಟ್ ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿದಿರಲ್ಲ ಅಲ್ಲೂ ಕೂಡ ಈ ತರ ಶೇಪ್ ತಕೊಳ್ಳಿ. ಈ ತರ 2 ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ರೌಂಡ್ ಶೇಪ್ ತೆಗೆದಕ್ಕೋಸ್ಕರ ಫ್ರಂಟ್ ಡಿಪ್ದು ಇಲ್ಲೂ ಕೂಡ ಒಂದು ರೌಂಡ್ ಶೇಪ್ ತಕೊಂಡ್ಬಿಡಿ ಈ ತರ ಮಾರ್ಕಿಂಗ್ ಮಾಡ್ಕೊಂಡು. ಇದಾದ್ಮೇಲೆ ಇವಾಗ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋದನ್ನ ತೋರಿಸ್ತೀನಿ. ನೀವು ಬ್ಲೌಸ್ ಅಲ್ಲೇ ಮೆಜರ್ಮೆಂಟ್ ತಗೊಳ್ಳಿ ಅಥವಾ ಯಾರ್ದೇ ಮೆಜರ್ಮೆಂಟ್ ಇರ್ಲಿ, ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಸೇಮ್ ಸೈಜೇ ಬರುತ್ತೆ. ಅದನ್ನ ಹೇಗೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಕ್ರಾಸ್ ಬೆಲ್ಟ್ಗೆ ಫಸ್ಟ್ ನೆಕ್ ಯಾವ ಕಡೆ ಇದೆ ಆ ಕಡೆ 4 ಇಂಚು ಮಾರ್ಕಿಂಗ್ ಮಾಡ್ಕೊಳ್ಳಿ. ಸೇಮ್ ಎಲ್ಲರಿಗೂ ಒಂದೇ ಮೆಜರ್ಮೆಂಟ್ ಬರುತ್ತೆ. ಈ ಕಡೆ 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿಂದ ಕರೆಕ್ಟಾಗಿ ಈ ಕಡೆ ಈ ಲೈನ್ 2 ಏನು ಹಾಕೊಂಡಿರ್ತೀರಲ್ವ ಅದು ಮಧ್ಯ ಭಾಗ ಕರೆಕ್ಟಾಗಿ ಇಲ್ಲಿಗೆ 2.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಕ್ರಾಸ್ ಬೆಲ್ಟ್ ಮೆಜರ್ಮೆಂಟ್ ಎಲ್ಲಾ ಸೈಜ್ಗೂ ಕೂಡ ಒಂದೇ ಮೆಜರ್ಮೆಂಟ್ ಬರುತ್ತೆ. 4 ಇಂಚು 3 ಇಂಚು ಈ ತರ ಒಂದೇ ಸೈಜ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ 4 ಇಂಚು ಇಲ್ಲಿ 3 ಇಂಚು ಇಲ್ಲಿ 2.5 ಇಂಚು ಮಾರ್ಕ್ ಮಾಡ್ಕೊಂಡು ಒಂದು ಶೇಪ್ ನ ಈ ರೀತಿ ತಕೊಂಡ್ಬಿಡಿ. ನೋಡಿ ಈ ರೀತಿ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೊಳ್ಬೇಕು ನೀವು. ಇಲ್ಲಿ 2.5 ಇಂಚಸ್ ತಗೊಂಡಿರ್ತೀರಲ್ವಾ ಈ 4 ಇಂಚ್ ಈ ತರ ತಗ್ ಮಾಡ್ಕೊಂಡು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈ ತರ ಸ್ಟ್ರೈಟ್ ಇಲ್ಲೇ ಈ ತರ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ನೋಡಿ ಇದು ಫ್ರಂಟ್, ಇಲ್ಲಿ ಫ್ರಂಟ್ ಅಂತ ಹಾಕೊಂಡ್ಬಿಡಿ. ಈ ಫ್ರಂಟ್ ಕಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ಫಸ್ಟ್ ಕ್ರಾಸ್ ಬೆಲ್ಟ್ ನ ಈ ತರ ಒಂದಿರುತ್ತಲ್ವಾ ಒಂದು ಪೀಸ್ ತಗೊಂಡು ಕಟ್ ಮಾಡ್ಕೊಂಡ್ಬಿಡಿ. ಕ್ರಾಸ್ ಬೆಲ್ಟ್ ನ ಕ್ರಾಸ್ ಬೆಲ್ಟ್ ಕಟಿಂಗ್ ಆದ್ಮೇಲೆ ಈ ಫ್ರಂಟ್ ಟಿಪ್ ಏನ್ ತಕೊಂಡಿರ್ತಾರೆ ಅದು ಕೂಡ ಒಂದು ಪೀಸ್ ಈ ರೀತಿ ಎತ್ಕೊಂಡು ಕಟ್ ಮಾಡ್ಕೊಳ್ಳಿ. ರೌಂಡ್ ಶೇಪ್ ಏನ್ ತೆಗ್ದಿರ್ತೀರೋ ಅದ್ರ ಪ್ರಕಾರ ಕಟ್ ಮಾಡ್ಕೊಳ್ಳಿ. ನೋಡಿ ಈ ತರ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಆರ್ಮೋಲ್ ಮಾತ್ರ ಹಿಂಗ್ ಟರ್ನ್ ಮಾಡ್ಕೊಂಡು ಈ 2 ಬಟ್ಟೆ ಏನಿರುತ್ತೆ ಇಷ್ಟನ್ನು ಎತ್ಕೊಂಡು ಇಲ್ಲಿಂದ ಫಸ್ಟ್ ಲೈನ್ಗೆ ಕಟ್ ಮಾಡ್ಕೊಳ್ಬೇಕು ನೀವು. ಈ ಆರ್ಮಲ್ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಈ 2 ಈ ತರ 2 ಇರುತ್ತಲ್ವಾ ಇದನ್ನ ಎತ್ಕೊಂಡ್ಬಿಟ್ಟು ಈ ಲೈನ್ ಏನಿದೆ ಇದು ಕಟ್ ಮಾಡ್ಕೊಳ್ಬೇಕು ನೀವು. ನೋಡಿ ಇದು ಫ್ರಂಟ್ ಪಾರ್ಟ್ ಆಯ್ತು. ಈ ರೀತಿ ಕಟ್ ಮಾಡಿದಾದ್ಮೇಲೆ ಇಲ್ಲಿ ಏನು ಅಟ್ಯಾಚ್ ಆಗಿದೆ ಇದನ್ನ ಇಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಸಮವಾಗಿ ಕಟ್ ಮಾಡ್ಕೊಳ್ಳಿ, ಏರುಪೇರು ಕಟ್ ಮಾಡ್ಕೊಬೇಡಿ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಇದನ್ನ ಎತ್ತಿಟ್ಕೊಳ್ಳಿ. ಇದು ಫ್ರಂಟು. ನೋಡಿ ಇವಾಗ ಬ್ಯಾಕ್ ಯಾವ ರೀತಿ ಮಾರ್ಕಿಂಗ್ ಮಾಡಿ ಕಟ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ನೋಡಿ ಬ್ಲೌಸ್ ತಗೊಂಡು ನಿಮ್ದು ಬ್ಯಾಕ್ ಡೀಪ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಈ ಶೋಲ್ಡರ್ ಹತ್ರ ಇಟ್ಕೊಂಡ್ಬಿಟ್ಟು ಈ ರೀತಿ ಬ್ಲೌಸ್ನ ಈ ತರ ಎಳೆದು ಎಷ್ಟಿದೆ ಡೀಪು ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಈ ತರ ಚೆಕ್ ಮಾಡೋದು ಗೊತ್ತಾಗ್ಲಿಲ್ಲ ಅಂದ್ರೆ ಈ ತರ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಹಿಂಗೆ ಫೋಲ್ಡ್ ಮಾಡಿದ್ರೆ ಎಷ್ಟು ಬರುತ್ತೆ ಗೊತ್ತಾಗುತ್ತೆ ನಿಮಗೆ. ಈ ತರ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ನಂದು 8.5 ಬರ್ತಾ ಇದೆ. ನಿಮ್ದು ಎಷ್ಟು ಬರ್ತಿದೆ ಚೆಕ್ ಮಾಡ್ಕೊಳ್ಳಿ. ನೋಡಿ ನಿಮ್ಮ ಬ್ಲೌಸಿಂದ ಬ್ಯಾಕ್ ಡೀಪ್ ಎಷ್ಟಿದೆ ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಕಟ್ ಮಾಡ್ಕೊಂಡಿರ್ತೀರಲ್ವಾ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ನಂದು 8.5 ಇದೆ. ನಿಮ್ದು ಎಷ್ಟಿದೆ ನೋಡ್ಬಿಟ್ಟು ಈ ತರ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೆಕ್ ಬಿಡ್ತು 2.5 ಇಂಚಸ್ ತಗೊಂಡಿದ್ದೀರಲ್ವಾ ಇಲ್ಲಿ ನೀವು 3 ಇಂಚ್ನ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ನಿಮ್ದು ರೌಂಡ್ ಶೇಪ್ ಏನಿದೆ ಅದು ತೆಗೆಯೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಈ ತರ ಒಂದು ಲೈನ್ ಹಾಕೊಳ್ಳಿ. ಈ ತರ ಲೈನ್ ಹಾಕಿದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಒಂದು ಲೈನ್ ಹಾಕೊಳ್ಬೇಕು. ಮತ್ತೆ ಇಲ್ಲಿ ಏನ್ ಕಟ್ ಮಾಡಿರ್ತೀರಲ್ವಾ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೊಳ್ಬೇಕು. ನೋಡಿ ಈ ರೀತಿ ಇಟ್ಕೊಂಡು ಒಂದು ಲೈನ್ ಹಾಕೊಳ್ಳಿ. ಈ ತರ ಒಂದು ಲೈನ್ ಹಾಕಿದಾದ್ಮೇಲೆ ಇವೇನ್ ರೌಂಡ್ ಶೇಪ್ ತೆಗಿತೀರಲ್ವ ಅದನ್ನ ತಕ್ಕೊಳ್ಳಿ. ಈ ತರ ರೌಂಡ್ ಶೇಪ್ ತಕೊಂಡಿದ್ದಾದ್ಮೇಲೆ ನಿಮ್ದು ಬ್ಲೌಸ್ ತಗೊಂಡು ಬ್ಲೌಸ್ ರೆಡಿ ಉದ್ದ ಎಷ್ಟಿದೆ ಕರೆಕ್ಟಾಗಿ ಮೆಜರ್ಮೆಂಟ್ ತಗೊಳ್ಳಿ. ಈ ಶೋಲ್ಡರ್ ಇಂದ ಈ ತರ ಟೇಪ್ ಇಟ್ಕೊಂಡ್ಬಿಟ್ಟು ಬ್ಲೌಸ್ನ ಆಲ್ಮೋಸ್ಟ್ ಈ ತರ ಟೈಟಾಗಿ ಹಿಂಗೆ ಎಳ್ಕೊಂಡು ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ನಂದು 14 ಬರ್ತಾ ಇದೆ. ನಿಮ್ದು ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. 14 ಇಂಚಸ್ ಬಂದ್ರೆ ಇಲ್ಲಿಂದ ಇಲ್ಲಿಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ರು ಅಂದ್ರೆ 15 ಇಂಚು ಮಾರ್ಕ್ ಮಾಡ್ಕೊಂಡು 14 ಬರ್ತಾ ಇದ್ದಾರೆ. 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ನಿಮ್ದು ಎಷ್ಟು ಬರ್ತಿದೆ ನೋಡ್ಬಿಟ್ಟು ಎಕ್ಸ್ಟ್ರಾ ತಗೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಹಿಂಗೊಂದು ಲೈನ್ ಹಾಕೊಳ್ಳಿ. ಈ ಲೈನು ಏಕೆ ಹಾಕ್ಸಿದೀನಿ ಅಂತ ಅಂದ್ರೆ ನೀವು ಫೋಲ್ಡ್ ಮಾಡ್ಕೊಂಡು ಹೊಲ್ದಾದ್ಮೇಲೆ ರೆಡಿ ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ. ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗೋದಿಲ್ಲ. ಸೊ ಹಾಗಾಗಿ ಈ ರೀತಿ ಒಂದು ಲೈನ್ ಹಾಕ್ಸಿದೀನಿ. ಈಗ ಇಲ್ಲಿ ಏನು ರೌಂಡ್ ಶೇಪ್ ತಕೊಂಡಿದ್ದೀರಾ ಅದನ್ನ ಕಟ್ ಮಾಡ್ಕೊಂಡ್ಬಿಡಿ. ಇದು ಬ್ಯಾಕು
ಇದು ಫ್ರಂಟು, ಇದು ಕ್ರಾಸ್ ಬೆಲ್ಟು. ನೆಕ್ಸ್ಟ್ ಸ್ಲೀವ್ ಯಾವ ರೀತಿ ಮಾರ್ಕಿಂಗ್ ಮಾಡಿ ಕಟ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ನೋಡಿ. ನೋಡಿ ಬ್ಲೌಸ್ ಕಟಿಂಗ್ ಮಾಡಕ್ಕೆ ಇವಾಗ ಮಿಕ್ಕಿರೋ ಪೀಸ್ ಏನಿದೆ ಅದನ್ನ ತಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಮೊದಲು ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಂಡು ಮತ್ತೆ ಈ ರೀತಿ ಒಂದು 4 ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡ್ಕೊಂಡು ಈ ರೀತಿ ಹಾಕೊಳ್ಬೇಕು ನೀವು. ಈಗ ಫೋಲ್ಡಿಂಗ್ ಮಾಡಿದಾಗ ಇದು ಫೋಲ್ಡ್ ಆಗಿರೋದು ಮೇಲೆ ಇರಬೇಕು, ಈ ತರ ಓಪನ್ ಆಗಿರೋದು ಈ ತರ ಇರಬೇಕು, ಓಪನ್ ಇರಬೇಕು. ನೋಡಿ ಕಾಣಿಸ್ತಾ ಇದೆಯಾ? ಇವೆರಡು ಈ ತರ ಫೋಲ್ಡ್ ಆಗಿರ್ಬೇಕು. ಈ ಕ್ಲೋಸ್ ಆಗಿರೋದು ಮಾತ್ರ ನಿಮ್ ಕಡೆ ಇರಬೇಕು. ಪೂರ್ತಿ ಕ್ಲೋಸ್ ಆಗಿರೋದು ನಿಮ್ ಕಡೆ ಇರಬೇಕು. ಈ ತರ ಓಪನ್ ಆಗಿರೋದು ನಿಮ್ ಮುಂದೆಗಡೆ ಇರಬೇಕು. ಓಕೆನಾ? ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ ಬ್ಲೌಸ್ ನ ತಗೊಂಡು ಸ್ಲೀವ್ ಸುತ್ತಾಳ್ಸೆ ಮೆಜರ್ಮೆಂಟ್ಗೋಸ್ಕರ ಇಲ್ಲಿ ಏನ್ ಸ್ಟಿಚ್ ಮಾಡ್ಕೊಂಡಿರ್ತೀರಾ ಇಲ್ಲಿಂದ ಇಲ್ಲಿಗೆ ಉಕ್ಪಟ್ಟಿಗೆ ಎಷ್ಟಿದೆ ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಳಿ. ಈ ತರ ಹೇಳ್ಕೊಂಡು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ ನಂದು 8.5 ಬರ್ತಾ ಇದೆ. ನಿಮ್ದು ಎಷ್ಟು ಬಂದಿದೆ ಚೆಕ್ ಮಾಡಿ. ಈ ತರ ಫೋಲ್ಡಿಂಗ್ ಮಾಡ್ಕೊಂಡಿರ್ತೀರಲ್ಲ ಬ್ಲೌಸ್ನ, ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ 8.5 ಮಾರ್ಕ್ ಮಾಡ್ಕೊಳ್ಳಿ. ಉಕ್ಪಟ್ಟಿಯಿಂದ ಎಷ್ಟಿತ್ತು ನೋಡ್ಬಿಟ್ಟು ಇಲ್ಲಿ ಕರೆಕ್ಟಾಗಿ 8.5 ಮಾರ್ಕ್ ಮಾಡ್ಕೊಳ್ಳಿ. ನಿಮ್ದು ಎಷ್ಟಿದೆ ನೋಡಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ದು ಸ್ಲೀವ್ ಲೆಂತ್ ಉದ್ದ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ನಂದು 6 ಇಂಚ್ ಇದೆ. ನಿಮ್ದು ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಸ್ಲೀವ್ ಲೆಂತ್ ನ ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ 1 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ನಂದು ಸ್ಲೀವ್ ಲೆಂತ್ 6 ಇಂಚ್ ಇತ್ತು, ಅದಕ್ಕೆ 1 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ 7 ಇಂಚ್ ಆಗುತ್ತೆ. ನಿಮ್ದು ಎಷ್ಟಿದೆ ನೋಡ್ಬಿಟ್ಟು 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀರಲ್ವಾ, ಈ ಮಾರ್ಕ್ ಇಂದ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು ನಂದು 7 ಇಂಚ್ ಇದೆ, ಸೊ ಹಾಗಾಗಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ 7 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಇಲ್ಲೊಂದು ಲೈನ್ ಹಾಕೊಂಡ್ಬಿಡಿ. ಕರೆಕ್ಟಾಗಿ ಲೈನ್ ಹಾಕೊಂಡು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೂ ಒಂದು ಲೈನ್ ಹಾಕೊಂಡ್ಬಿಡಿ. ಈ ಲೈನ್ ಯಾಕೆ ಅಂತ ಅಂದ್ರೆ ಇಲ್ಲಿ ಸ್ಲೀವ್ ಉದ್ದ ಬಂದ್ಬಿಟ್ಟು ನಮಗೆ 7 ಇಂಚ್ ಇದೆ ಅಲ್ವಾ, ಸೊ ಹಾಗಾಗಿ ಇಲ್ಲಿಂದ ಇಲ್ಲಿಗೆ ನೀವು 7 ಇಂಚ್ ಕಟ್ ಮಾಡ್ಕೊಳ್ಬೇಕಾದ್ರೆ ಏರುಪೇರು ಆಗಬಾರ್ದು ಅಂತ ಒಂದು ಲೈನ್ ಹಾಕೊಂಡ್ರೆ ನೀವು ಕರೆಕ್ಟಾಗಿ 7 ಇಂಚ್ ಕಟ್ ಮಾಡ್ಕೊತೀರಾ. ಸೊ ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ನೀವು ಆರ್ಮಲ್ ಶೇಪ್ ನ ಮಾರ್ಕ್ ಮಾಡ್ಕೊಳ್ಬೇಕು, ಅಂದ್ರೆ ಅಂಡರ್ ಆರ್ಮ್ ಶೇಪ್ ನ. ಇಲ್ಲಿ ಆರ್ಮಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ನಿಮ್ದು ತೋಳಿನ ಉದ್ದ ನಿಮ್ಗೇನಾದ್ರೂ 10ರಿಂದ ಮೇಲೆ ಇದ್ರೆ ಅಥವಾ ಹತ್ತಿದ್ರೆ ಇಲ್ಲಿಂದ ಇಲ್ಲಿಗೆ 3.5 ಅಥವಾ 4 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ 10ರಿಂದ 5 ಒಳಗಡೆ ಇದ್ರೆ 3 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಇನ್ನ ಅಕಸ್ಮಾತ್ ನಿಮ್ಗೆ 5ರಿಂದ ಒಳಗಡೆ ಇದ್ರೆ 2.5 ಇಂಚಸ್ ನ ಮಾರ್ಕ್ ಮಾಡ್ಕೊಳ್ಬೇಕು. ನನ್ ನೋಡಿ ಇಲ್ಲಿ 7 ಇಂಚಸ್ ಇತ್ತಲ್ವಾ, ಸೊ ಹಾಗಾಗಿ 10ರಿಂದ ಒಳಗಡೆ ಇದೆ. ಇಲ್ಲಿ ನಾನು 3 ಇಂಚಸ್ ನ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ 3 ಇಂಚಸ್ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು 2 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ, ಲೈನ್ ಹಾಕೊಳ್ಳಿ. ಇದು ಸೇಮ್ ಈ ಲೈನು ಎಲ್ಲಾ ಮೆಜರ್ಮೆಂಟ್ ವರ್ಗೂ ಕೂಡ 2ರಿಂದ 2.5 ಇಂಚಸ್ ಅಷ್ಟೇ ಬರುತ್ತೆ. ಸೊ ಇಲ್ಲಿಗೆ 2 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಇಲ್ಲಿಂದ ಇಲ್ಲಿಗೆ ಏನು ಮಾರ್ಕ್ ಮಾಡ್ಕೊಂಡಿರ್ತೀರಾ ಯಾವ ಮೆಜರ್ಮೆಂಟ್ ಅಲ್ಲಿ, ಅದೇ ಮೆಜರ್ಮೆಂಟ್ಗೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ನಾನು ಇಲ್ಲಿ 3 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಸೊ ಹಾಗಾಗಿ ಇಲ್ಲಿ 3 ಇಂಚ್ನ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ 3 ಇಂಚ್ ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಈ ಕಡೆಯಿಂದ ಡೌನ್ಗೆ ಒಂದು 1/2 ಇಂಚ್ ಅಷ್ಟು ಮತ್ತೆ ಮಾರ್ಕ್ ಮಾಡ್ಕೊಳ್ಳಿ. ಈ ತರ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಲೀವ್ ಶೇಪ್ ನ ಈ ತರ ತಕ್ಕೊಂತ ಹೋಗಿ. ನೋಡಿ ಈ ತರ ಸ್ಲೀವ್ ಶೇಪ್ ನ ತಕ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀರಲ್ವಾ, ಇಲ್ಲಿಂದ ಇಲ್ಲಿಗೆ ಕಟ್ ಮಾಡ್ಕೊಂಡ್ಬಿಡಿ. ಈ ತರ ಇಲ್ಲೂ ಅಷ್ಟೇ ಈ ಲೈನ್ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಬಿಟ್ಟು ಈ ಶೇಪ್ ಏನು ತಕ್ಕೊಂಡಿದ್ದೀರಾ ಅದನ್ನ ಇಲ್ಲಿಂದ ಫಸ್ಟ್ ಮೊದಲನೇ ಶೇಪ್ ಏನಿದೆ ಅಲ್ಲಿಗೆ ನೀವು ಕಟ್ ಮಾಡ್ಕೊಳ್ಬೇಕು. ಈ ತರ ಮೊದಲನೇ ಶೇಪ್ ಏನಿರುತ್ತೆ ಅಲ್ಲಿಗೆ ನೀವು ಕಟ್ ಮಾಡ್ಕೊಳ್ಬೇಕು. ಈ ತರ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಈ 2 ಇದೆಯಲ್ಲ ಇದನ್ನ ಎತ್ಕೊಂಡು ಈ ಶೇಪ್ ಏನಿದೆ ಅದನ್ನ ನೀವು ಕಟ್ ಮಾಡಬೇಕು. ಈ ತರ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ನೀವು ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಮಾಡೋ ಟೈಮಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಅಂತ ಅಂದ್ರೆ ಈ ತರ ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಪ್ಲಸ್ ಅಂತ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವೆರಡನ್ನ ಈ ತರ ಎತ್ಕೊಂಡ್ಬಿಟ್ಟು ಇಲ್ಲಿ ಪ್ಲಸ್ ಅಂತ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ತರ ಓಪನ್ ಮಾಡಿ ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಅಂತ ಹಾಕೊಳ್ಳಿ. ಈ ತರ ಮಾರ್ಕಿಂಗ್ ಮಾಡ್ಕೊಂಡಾದ್ಮೇಲೆ ನೀವು ಸ್ಲೀವ್ ಅಟ್ಯಾಚ್ ಮಾಡ್ತಿರಲ್ಲ ಆ ಟೈಮಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂದ್ರೆ ಈ ತರ ಓಪನ್ ಮಾಡಿದಾಗ ನೀವು 2 ಸ್ಲೀವ್ ಮೇಲೆ ಈ ತರ ಹಾಕಿರ್ತೀರಲ್ವಾ, ಈ ತರ ಟರ್ನ್ ಮಾಡಿ ಹಿಂಗ್ ಹಾಕಿದ್ರೆ ಈ ಕಡೆನೂ ಮೈನಸ್ ಬರಬೇಕು, ಈ ಕಡೆನೂ ಮೈನಸ್ ಬರಬೇಕು. ಇಲ್ಲಿ ಕಾಣಿಸ್ತಿಲ್ವಾ ಎಡ್ಜ್ ಅಲ್ಲಿ ಈ ತರ ಮೈನಸ್ ಬರಬೇಕು. ಅವಾಗ ನಿಮ್ಗೆ ಕನ್ಫ್ಯೂಷನ್ ಆಗೋದಿಲ್ಲ, ಫ್ರಂಟ್ ಟು ಬ್ಯಾಕ್ ಉಲ್ಟಾ ಆಗೋದಿಲ್ಲ. ಮೈನಸ್ ಆರು ಬರಬೇಕು ಇಲ್ಲ ಪ್ಲಸ್ ಆರು ಬರಬೇಕು, ಆ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಇದು ಬ್ಯಾಕು, ಇದು ಫ್ರಂಟು,
ನೀವು ಇವಾಗ ಫ್ರಂಟ್ ಕರೆಕ್ಟಾಗಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಬೇಕು. ಹಿಂಗೆ ಫೋಲ್ಡ್ ಮಾಡ್ಕೊಂಡಿರ್ತೀರಲ್ವಾ, ಇಲ್ಲಿ ಕರೆಕ್ಟಾಗಿ ಮಧ್ಯಕ್ಕೆ ಕಟ್ ಮಾಡಬೇಕು. ಈ ಥರ ಇಲ್ಲಿ ಫೋಲ್ಡಿಂಗ್ ಆಗಿರುತ್ತಲ್ವಾ, ಇಲ್ಲಿ ಕರೆಕ್ಟಾಗಿ ಮಧ್ಯಕ್ಕೆ ಆ ಕಡೆ ಈ ಕಡೆ ಆಗಬಾರ್ದು, ಆ ರೀತಿ ಕಟ್ ಮಾಡ್ಕೊಳ್ಳಿ. ಬ್ಯಾಕು, ಫ್ರಂಟು, ಇದು ಸ್ಲೀವು ನೋಡಿ, ಇದು ಕ್ರಾಸ್ ಬೆಲ್ಟು ನೋಡಿ. ಇಷ್ಟನ್ನ ಕಟ್ ಮಾಡಿ ತೋರಿಸಿದ್ದೀನಿ. ಇದರಲ್ಲಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ ಕೇಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.